ಹಾಯ್ ವೆಲ್ಕಮ್ ಟು ಮೈ ಫಸ್ಟ್ ಮಿನಿ ಬ್ಲಾಗ್. ಈ ವಿಡಿಯೋದಲ್ಲಿ ನನ್ನ ಮಕ್ಕಳು ಸರ್ಪ್ರೈಸ್ ಆಗಿ ಬರ್ಡೇಗೆ ಏನೇನು ಸ್ಪೆಷಲ್ ಐಟಮ್ಸ್ ಮಾಡಿದ್ದಾರೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ. ಅವರೇ ಸೀಕ್ರೆಟಾಗಿ ಪ್ಲ್ಯಾನ್ ಹಾಕಿದರು. ಸೊ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ಅಷ್ಟೇ. ಯಾಕಂದರೆ ಅದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಎಲ್ಲರೂ ಇಷ್ಟ ಆಗಬೇಕಲ್ಲ. ಅವರು ಫಸ್ಟ್ ಟೈಮ್ ಇದು ಅಡುಗೆ ಮಾಡ್ತಾ ಇದ್ದಾರೆ. ಅಂದರೆ ಅವರು ಚಿಕ್ಕವರು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಸೊ ಅವರು ಫಸ್ಟ್ ಟೈಮ್ ಪಲಾವ್ ಮಾಡ್ತಾ ಇದ್ದಾರೆ ನೋಡಿ. ಆ್ಯಕ್ಚುಲಿ ಅವರು ನನಗಿಷ್ಟ ಅಂತ ಹೇಳಿ ಒತ್ತು ಶಾವಿಗೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಂತೆ. ಬಟ್ ಅದು ಸ್ವಲ್ಪ ಪ್ರೊಸೀಜರ್ ಲಾಂಗ್ ಇದ್ದ ಕಾರಣ ಸೊ ಈಸಿಯಾಗಿ ಪಲಾವ್ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರಂತೆ. ಹಿಂದಿನ ದಿನ ನೈಟೇ ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡ್ತಾಯಿದ್ರು. ನಾನು ಯಾಕಪ್ಪ ಇವರು ಈ ಥರ ಕಟ್ ಮಾಡ್ತಾ ಇದ್ದಾರೆ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ. ಬಟ್ ನಾನು ಬೆಳಗ್ಗೆ ಹೇಳ್ಬೇಕಿದ್ರೆ ನನಗಿಂತ ಮುಂಚೆನೇ ಎದ್ಬಿಟ್ಟು ಎಲ್ಲ ಮಸಾಲ ಎಲ್ಲ ಗ್ರೈಂಡ್ ಮಾಡಿಕೊಂಡು ಅಕ್ಕಿ ವಾಶ್ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ನಾನು ಎದ್ಬಿಟ್ಟೆ. ಎಷ್ಟು ಬೇಕು ಕ್ವಾಂಟಿಟಿ ಅಂತ ಕೇಳಿದಕ್ಕೆ ಅದೊಂದೇ ಸಜೆಷನ್ ನಾನು ಕೊಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನನಗೆ ಆ್ಯಕ್ಚುಲಿ ಗ್ರೀನ್ ಪಲಾವ್ ಅಷ್ಟು ಇಷ್ಟ ಆಗಲ್ಲ, ರೆಡ್ ಪಲಾವೇ ಇಷ್ಟ ಆಗುತ್ತೆ ಅಂತ ಹೇಳಿ ನನಗೆ ಇಷ್ಟ ಆಗುವಂಗೆ ಮಾಡಿದ್ದಾರೆ ನೋಡಿ. ತುಂಬ ಟೇಸ್ಟಾಗಿತ್ತು. ಫಸ್ಟ್ ಟೈಮ್ ಮಾಡಿರೋದಲ್ಲ. ಸೊ ನನಗೆ ಒಂಥರ ಖುಷಿ ಆಯಿತು. ಯಾಕಂದರೆ ಅವರು ಸರ್ಪ್ರೈಸಾಗಿ ನನಗೆ ಈ ಥರ ಸ್ಪೆಷಲಾಗಿ ಮಾಡಿಕೊಟ್ಟಿದ್ದಾರಲ್ಲ, ಅದುವೇ ಒಂಥರ ಖುಷಿ ಆಯಿತು ನನಗೆ. ಯಾಕಂದರೆ ಮಕ್ಕಳೆಲ್ಲ ಈ ಥರ ನಮಗೆ ಸರ್ಪ್ರೈಸ್ ಕೊಟ್ಟರೆ ಒಂಥರ ಖುಷಿ ಆಗುತ್ತಲ್ಲ. ಯಾಕಂದರೆ ಡೈಲಿ ನಾವೇ ಅಡುಗೆ ಮಾಡಿ ಊಟ ಮಾಡಿದ್ರೆ ಒಂಥರ ಬೇಜಾರಾಗೋಗುತ್ತೆ. ಸೊ ಈ ಥರ ಯಾವಾಗಾದರೂ ಮಕ್ಕಳು ಸರ್ಪ್ರೈಸ್ ಆಗಿ ಅಡುಗೆ ಮಾಡಿದ್ರೆ ಊಟ ಮಾಡೋದಕ್ಕೂ ಖುಷಿಯಾಗಿರುತ್ತೆ. ಒಂದು ವಾರ ಮುಂಚೆನೇ ಅವರೆಲ್ಲ ಪ್ಲ್ಯಾನ್ ಆಗ್ತಾಯಿದ್ರು. ಯಾಕಂದರೆ ನಾನು ಬರೋಷ್ಟೊತ್ತಿಗೆ ಸೈಲೆಂಟ್ ಆಗ್ತಾಯಿದ್ರು. ಸೊ ನನಗೆ ಸ್ವಲ್ಪ ಡೌಟ್ ಬರ್ತಾಯಿತ್ತು. ಆಮೇಲೆ ಹಾಗೆ ಫ್ರೆಂಡ್ಸ್ ಹತ್ರನೂ ಹೇಳ್ಕೊಂಡಿದ್ರಂತೆ, ನಮ್ಮನಿಗೆ ಈ ಥರ ಸ್ಪೆಷಲ್ಲಾಗಿ ನಾವು ಪಲಾವ್ ಮಾಡ್ತಾ ಇದ್ದೇನೆ ಅಂತ ಹೇಳಿ. ಸೊ ಬಾಕ್ಸಲ್ಲೂ ಹಾಕ್ಕೊಂಡು ಹೋಗಿದ್ಲು. ಅವರಿಗೂ ತುಂಬ ಇಷ್ಟ ಆಯ್ತಂತೆ. ಅದನ್ನು ಕೇಳಿ ನನಗೂ ತುಂಬ ಖುಷಿ ಆಯಿತು ನೋಡಿ. ಕಾರ್ನ್ ಎಲ್ಲ ಹಾಕಿದ್ದಾರೆ. ಹಾಗೆ ಒಂದು ಸೈಡಲ್ಲಿ ಬೆಂಡೆಕಾಯಿ ಫ್ರೈನೂ ಮಾಡ್ಕೊಂಡಿದ್ದಾರೆ. ಅದೂ ನನಗೆ ತುಂಬ ಇಷ್ಟ. ಊಟದ ಜೊತೆ ಟೇಸ್ಟ್ ಆಗಿರುತ್ತೆ ಅದು ಕೂಡ. ಅದಕ್ಕೆ ಸ್ವಲ್ಪ ಬೆಂಡೆಕಾಯಿ ಎಲ್ಲ ಫ್ರೈ ಮಾಡಿ ಉಪ್ಪು, ಖಾರ ಪುಡಿ ಹಾಗೆ ಆಮ್ಚೂರು ಪೌಡ್ರ್ ಹಾಕಿ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದಾರೆ. ಅದನ್ನು ತುಂಬ ಟೇಸ್ಟಾಗಿತ್ತು. ನಾವು ಕಿಚನಲ್ಲಿ ಅಡುಗೆ ಮಾಡ್ತಾಯಿದ್ರೆ ಮಕ್ಕಳು ಹಾಗೆ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಬಟ್ ನಮಗೆ ಈ ಥರ ಯಾವಾಗಾದ್ರೊಮ್ಮೆ ಸರ್ಪ್ರೈಸ್ ಕೊಟ್ಟಾಗ ಖುಷಿಯಾಗುತ್ತೆ. ಹಾಗೆ ಬೆಳಗ್ಗೆ ನೋಡಿ ನೈಟ್ ವಾಶ್ ಮಾಡಿದ ಪಾತ್ರೆಯನ್ನೆಲ್ಲ ಹಾಗೆ ನೀಟಾಗಿ ಜೋಡಿಸ್ತಾ ಇದ್ದಾರೆ. ನನಗೆ ಯಾವ ಕೆಲಸನೂ ಮಾಡೋಕ್ಕೆ ಬಿಟ್ಟಿಲ್ಲ. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಲೇಡೀಸಿಗೆ ಫಸ್ಟ್ ಕೆಲಸ ಅಂದರೆ ಇದೇ ಇರುತ್ತೆ. ನೈಟ್ ವಾಶ್ ಮಾಡಿದ ಪಾತ್ರೆಯನ್ನೆಲ್ಲ ಮತ್ತೆ ನೀಟಾಗಿ ಜೋಡಿಸೋದು. ಹಾಗೆ ಇನ್ನೊಂದು ಸೈಡಲ್ಲಿ ಅವರು ರಾಗಿದು ಸೂಪ್ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲ ವೆಜಿಟೇಬಲ್ಸ್ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ರು. ಹಾಗೆ ಜೋಳ ಕೂಡ ಹಾಗೆ ನೈಟೇ ಬಿಡಿಸಿ ಇಟ್ಕೊಂಡಿದ್ರು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ವಾರಕ್ಕೊಂದ್ಸರಿ ಆದರೂ ರಾಗಿ ಯೂಸ್ ಮಾಡ್ಕೋಬೇಕು ಅಂತೇಳಿ. ನಮ್ಮ ಮನೆಯಲ್ಲಿ ನಾನು ರಾಗಿ ಮುದ್ದೆ ಇಲ್ಲಾಂದರೆ ರಾಗಿ ರೊಟ್ಟಿ ಮಾಡ್ತಾ ಇರ್ತೀನಿ. ಸೊ ಇವರು ಸ್ಪೆಷಲಾಗಿ ರಾಗಿ ಸೂಪ್ ಮಾಡಿದ್ದಾರೆ. ತುಂಬ ಟೇಸ್ಟಾಗಿತ್ತು ಅದು. ರಾಗಿ ಮುದ್ದೆ ರಾಗಿ ರೊಟ್ಟಿ ಇಷ್ಟಪಡಲ್ಲ ಅಂತವರಿಗೆ ಈ ಥರ ಸೂಪ್ ಮಾಡಿಕೊಟ್ರೆ ಚೆನ್ನಾಗಿ ಕುಡಿತಾರೆ. ಹಾಗೆಯೇ ವೆಜಿಟೇಬಲ್ಸ್ ಕೂಡ ಹೊಟ್ಟೆಗೆ ಹೋಗುತ್ತೆ. ಮಕ್ಕಳು ಈವ್ನಿಂಗ್ ಟೈಮ್ ಸ್ಕೂಲಿಂದ ಬರುವಾಗ ಈ ಥರ ಸೂಪ್ ಮಾಡಿಕೊಟ್ರೆ ಬಿಸಿ ಬಿಸಿಯಾಗಿ ಅವರು ಕುಡಿತಾರೆ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ತು. ಯಾಕಂದರೆ ಯಾವಾಗಲೂ ಈ ಥರ ಸೂಪ್ ನಾನು ಕುಡಿದಿರಲಿಲ್ಲ. ಅವರೇ ಪ್ಲ್ಯಾನ್ ಹಾಕಿ ಮಾಡಿದ್ದಾರೆ. ಸೊ ಯಾವಾಗಲೂ ನಾವು ಟೊಮೆಟೊ ಸೂಪು, ಮಶ್ರೂಮ್ ಸೂಪು ಇದೆಲ್ಲ ಮಾಡ್ತಾ ಇರ್ತೀವಿ. ಸೊ ರಾಗಿ ಸೂಪು ಅವರು ಫಸ್ಟ್ ಟೈಮ್ ಮಾಡಿರೋದು. ಬಟ್ ಟೇಸ್ಟಾಗಿತ್ತು. ಯಾಕಂದರೆ ಅವರು ರಾಗಿ ಫ್ಲೋರಿಂದಲೇ ಮಾಡಿದಾರಲ್ಲ. ಸೊ ತುಂಬ ಟೇಸ್ಟಾಗಿತ್ತು. ಇದಕ್ಕೆ ಪೆಪ್ಪರ್ ಹಾಗೆಯೇ ಸಾಲ್ಟ್ ಹಾಕಿದರು ಸ್ವಲ್ಪ. ಹಾಗೆ ಇದಕ್ಕೆ ಸ್ವಲ್ಪ ಲೆಮನ್ ಮತ್ತು ಉಳ್ಳಾಗಡ್ಡಿ ಹಾಕಿದರು. ಅದಕ್ಕೆ ಇನ್ನೂ ಟೇಸ್ಟಾಗಿತ್ತು ಅದು. ಯೂಶ್ವಲಿ ನಾವು ಮಕ್ಕಳ ಬರ್ಡೇಗೆ ಏನು ಮಾಡೋದು ಅಂತೇಳಿ ಸ್ಪೆಷಲ್ ಐಟಮ್ ಮಾಡ್ತಾ ಇರ್ತೀವಿ. ಫುಲ್ ಡೇ ಬ್ಯುಸಿಯಾಗಿರ್ತೀವಿ. ಬಟ್ ಮಕ್ಕಳು ಈ ಥರ ನಮಗೆ ಸರ್ಪ್ರೈಸ್ ಕೊಟ್ಟಾಗ ಎಷ್ಟು ಖುಷಿ ಆಗುತ್ತಲ್ಲ. ಹಾಗೆಯೇ ಮಕ್ಕಳಿಗೂ ಇಷ್ಟ, ನಮಗೂ ಇಷ್ಟ ಅಂತ ಹೇಳಿ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಬಂದ್ವಿ. ಹಾಗೆ ನನಗೆ ಚಾಕ್ಲೇಟ್ ಕೂಡ ಗಿಫ್ಟ್ ಮಾಡಿದರು ಮಕ್ಕಳು. ನನಗೆ ರೋಸ್ಟೆಡ್ ಆಲ್ಮಂಡ್ ಇಷ್ಟ ಅಂತ ಹೇಳಿ ಅದನ್ನೇ ಗಿಫ್ಟ್ ಮಾಡಿದರು. ಹಾಗೆಯೇ ಸಿಂಪಲ್ಲಾಗಿ ಒಂದು ಕೇಕ್ ಕೂಡ ಕಟ್ ಮಾಡಿಸಿದ್ರು. ಸೊ ಇವತ್ತಿನ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಮಕ್ಕಳನ್ನು ಹೀಗೇನೇ ಮಾಡ್ತಾರಾ ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.